ಎಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ರಿಗೂ ತಿಳಿದಿರುವ ಹಾಗೆ 2011ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಸುಲ್ಕೇರಿ ಮೊಗರು ಅನ್ನುವ ಪ್ಲೇಸಲ್ಲಿ ಮಲೆಕುಡಿಯರನ್ನು ಸುಲ್ಕೇರಿ ಪರಿಸರದಲ್ಲಿ ಮಲೆಕುಡಿಯರನ್ನು ಅವರು ಕಟ್ಟಿರುವಂತಹ ಗುಡಿಸಲುಗಳನ್ನು ತೆರವು ಮಾಡಿರುವಂಥದ್ದು, ದೌರ್ಜನ್ಯ ಮಾಡಿರುವಂಥದ್ದು ಎಲ್ರಿಗೂ ಗೊತ್ತಿರುವ ವಿಷಯ. ಅದು ಅಧಿವೇಶನದಲ್ಲಿ ಕೂಡ ಅದರ ಪ್ರತಿಧ್ವನಿಸಿದೆ. 2011ರಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯ ನಿರಾಶ್ರಿತ ಮಲೆಕುಡಿಯ ಕುಟುಂಬಗಳು ಸುಲ್ಕೇರಿ ಗ್ರಾಮದ ಸರ್ವೆ ನಂಬರ್ 65/1B1 ಇದರಲ್ಲಿ ಮಲೆಕುಡಿಯ ಕುಟುಂಬಗಳು ಗುಡಿಸಲುಗಳನ್ನು ಕಟ್ಟಿಕೊಂಡು ಜೀವನ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಜಿಲ್ಲಾಡಳಿತ ಏಕಾಏಕಿ ಆ ಮನೆಗಳ ಮೇಲೆ ದಾಳಿಯನ್ನ ಮಾಡಿ ದೌರ್ಜನ್ಯವನ್ನು ಎಸಗಿರುತ್ತದೆ. ಮುಂದಿನ ದಿನಗಳಲ್ಲಿ ಈ ವಿಷಯದ ಕುರಿತಂತೆ ನಿರಂತರವಾಗಿ ಹೋರಾಟಗಳನ್ನು ಮಾಡಿದ ಹಿನ್ನೆಲೆಯಲ್ಲಿ 190 ಎಕರೆ ಜಾಗವನ್ನು ಗಿರಿಜನರ ಪುನರ್ವಸತಿಗಾಗಿ ಸರ್ಕಾರ ಮೀಸಲಿಟ್ಟು ಆದೇಶ ಮಾಡುತ್ತದೆ. ಆನಂತರ ಸ್ಥಳೀಯ ಪ್ರಭಾವಿಗಳು ತಮ್ಮ ಪ್ರಭಾವವನ್ನು ಬಳಸಿ ಆ ಜಾಗವನ್ನು, ಗಿರಿಜನರ ಪುನರ್ವಸತಿಗಾಗಿ ಮೀಸಲಿಟ್ಟಂತಹ ಜಾಗವನ್ನು ಜಿಲ್ಲಾಡಳಿತದ ಮೇಲೆ, ತಾಲೂಕು ಆಡಳಿತದ ಮೇಲೆ ಒತ್ತಡ ತಂದು ಅದನ್ನು ಸಾರ್ವಜನಿಕ ಉದ್ದೇಶಕ್ಕೋಸ್ಕರ 15 ವರ್ಷ ಪರಭಾರೆ ಮಾಡದ ರೀತಿಯಲ್ಲಿ ಮೀಸಲಿಟ್ಟು ಆದೇಶವನ್ನು ಮಾಡ್ತದೆ. ಅದರ ಉದ್ದೇಶ ಇರುವಂಥದ್ದು ಯಾವುದೇ ಕಾರಣಕ್ಕೂ ದೌರ್ಜನ್ಯಕ್ಕೊಳಪಟ್ಟಂತಹ ಮಲೆಕುಡಿಯರಿಗೆ ಜಾಗವನ್ನು ಕೊಡಬಾರದು, ಹಕ್ಕುಪತ್ರವನ್ನು ಕೊಡಬಾರದು ಅನ್ನುವಂಥದ್ದು ವ್ಯವಸ್ಥಿತವಾಗಿ ರೂಪಿಸಿರ್ತಕ್ಕಂಥ ಷಡ್ಯಂತ್ರ ಅನ್ನುವಂಥದ್ದು ಗೊತ್ತಾಗ್ತದೆ. ಒಂದು ಕಡೆ ರಾಷ್ಟ್ರೀಯ ಉದ್ಯಾನದ ಸಮಸ್ಯೆ, ಇನ್ನೊಂದು ಕಡೆ ನಕ್ಸಲ್ ಸಮಸ್ಯೆ, ಇನ್ನೊಂದು ಕಡೆ ಕಸ್ತೂರಿ ರಂಗನ್ ಯೋಜನೆ ಸಮಸ್ಯೆ, ಇನ್ನೊಂದು ಕಡೆ ಹುಲಿ ಯೋಜನೆ ಸಮಸ್ಯೆ, ಇನ್ನೊಂದು ಕಡೆ ಪಶ್ಚಿಮ ಘಟ್ಟ ಸೂಕ್ಷ್ಮ ವಲಯ ಅಂತಕ್ಕಂಥ ಘೋಷಣೆಯಾದ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥ ಕಾನೂನಾತ್ಮಕ ತೊಡಕಿನಿಂದಾಗಿ ಮಲೆಕುಡಿಯರು ಎದುರಿಸಿರುವಂತಹ ಸಮಸ್ಯೆ. ಈ ಎಲ್ಲ ಒಟ್ಟು ಸಮಸ್ಯೆಯಿಂದ ಅಲ್ಲಿನ ಆ ಭಾಗದ ಮಲೆಕುಡಿಯರ ಬದುಕು ಜರ್ಜರಿತವಾಗಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ವಾಸ್ತವ್ಯಕ್ಕೆ, ಕೃಷಿಗೆ ಭೂಮಿಯನ್ನ ಕೊಡುವಲ್ಲಿ ಸರ್ಕಾರ ಹಿಂದೇಟಾಗ್ತಾ ಇದೆ. ನಾವು ಹೇಳುವಂಥದ್ದು ಈ ಜಾಗವನ್ನು ಅತಿ ಶೀಘ್ರ ಗಡಿ ಗುರುತು ಮಾಡಿಕೊಂಡು ಯಾರು ಅಲ್ಲಿ ಮನೆಗಳನ್ನು ಕಟ್ಟಿಕೊಂಡಿದ್ದಾರ, ವಾಸ್ತವ್ಯ ಇದ್ದಾರ, ಅವರಿಗೆ ಹಂಚಿಕೆ ಮಾಡಬೇಕು. 1 ತಿಂಗಳ ಒಳಗಡೆ ಜಿಲ್ಲಾಡಳಿತ, ಮಾನ್ಯ ಜಿಲ್ಲಾಧಿಕಾರಿಗಳು ಮಲೆಕುಡಿಯರ ಸಭೆಯನ್ನು ಕರೆದು ಏನು ಸಮಸ್ಯೆ ಉಂಟಾ, ಏನು ಮಲೆಕುಡಿಯರ ಆತಂಕ ಉಂಟಾ, ಇದನ್ನ ನಿವಾರಿಸುವಂತಹ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು. ಅತ್ಯಂತ ಶೀಘ್ರ ಸಭೆಯನ್ನು ಕರೆಯಬೇಕು ಅಂತ ನಾವು DC ಅವರಿಗೆ ಈ ಒಂದು ಪತ್ರಿಕಾ ಪ್ರಕಟಣೆಯ ಮೂಲಕ, ಪತ್ರಿಕಾಗೋಷ್ಠಿಯಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಒಂದು ವೇಳೆ ಇದಕ್ಕೆ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಯವರು ಸ್ಪಂದಿಸದೆ ಹೋದಲ್ಲಿ ನಾವು ಅಹೋರಾತ್ರಿ ಧರಣಿಯನ್ನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಡುವರಿದ್ದೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ. ನಾವು ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಘೋಷಣೆ ಆದ ಸಂದರ್ಭದಲ್ಲಿ ಕೂಡ ಆ ಭಾಗದ ಎಲ್ಲ ಸಂಘ ಸಂಸ್ಥೆಗಳು ಜನನಿಬಿಡ ಪ್ರದೇಶವನ್ನ ವಿರಹಿತ ಮಾಡಿ ರಾಷ್ಟ್ರೀಯ ಉದ್ಯಾನ ಘೋಷಣೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ಒಕ್ಕಳ ಬೇಡಿಕೆಯನ್ನು ಇಟ್ಟಿದ್ದೀವಿ. ಆದರೆ ಸರ್ಕಾರ ಅದಕ್ಕೆ ಸಮ್ಮತಿಯನ್ನು ಕೊಡಲಿಲ್ಲ. ಜನರ ಬೇಕು ಬೇಡಗಳನ್ನ, ಅಹವಾಲುಗಳನ್ನ ಸ್ವೀಕಾರ ಮಾಡಬೇಕಿತ್ತು. ಅದನ್ನು ಕೂಡ ಆ ಸಂದರ್ಭದಲ್ಲಿ ಸರ್ಕಾರ ಮಾಡದೆ ಕೇವಲ ಗೂಗಲ್ ಸರ್ಚ್ ಮಾಡಿದ್ರೆ, ಗೂಗಲ್ ಸರ್ವೆ ಮುಖಾಂತರ ಇದು ಮಾಡಿಕೊಂಡು ಈಗ ಕಂಡದ್ದೆಲ್ಲ, ಹಸಿರು ಕಂಡದ್ದೆಲ್ಲ ಅದು ರಾಷ್ಟ್ರೀಯ ಉದ್ಯಾನ, ಅರಣ್ಯ ಅನ್ನುವಂಥದ್ದನ್ನು ಮಾಡಿ ಈಗ ಜನರು ಸಂಕಟಕ್ಕೆ ಸಿಲುಕಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಏನು ಕಸ್ತೂರಿ ರಂಗನ್ ಯೋಜನೆ ಅಂತಕ್ಕ ಯೋಜನೆಯನ್ನ ಜಾರಿ ಮಾಡಿ ಇನ್ನಷ್ಟು ಅಲ್ಲಿನ ವಿಶೇಷವಾಗಿ ಪ್ರಥಮ ಬಾರಿಗೆ ಅಲ್ಲಿ ಸಂಕಷ್ಟಕ್ಕೆ ಸಿಲುಕುವವರು ಮಲೆಕುಡಿಯರಿಗೆ. ಹಾಗಾಗಿ ಮಲೆಕುಡಿಯರಿಗೆ ಎಲ್ಲಾ ವಿಷಯದಲ್ಲಿ ಕೂಡ ಸರ್ಕಾರ ಬುಲ್ಡೋಸ್ ಮಾಡುವಂತದ್ದನ್ನು, ಹೇರಿಕೆ ಮಾಡುವಂತದ್ದನ್ನು ಮಾಡ್ತಾ ಇದೆ.
ಹಾಗಾಗಿ ಈ ಎಲ್ಲ ವಿಷಯಗಳಿಂದ ಸರ್ಕಾರ ಸ್ವಲ್ಪ ಹೊರಬಂದು ಕಸ್ತೂರಿ ರಂಗನ್ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ಆ ಭಾಗದಲ್ಲಿ ಜಾರಿ ಮಾಡಬಾರದು ಅನ್ನುವಂಥದ್ದು ಕೂಡ ನಮ್ಮ ಒಕ್ಕರಲ ಬೇಡಿಕೆಯಾಗಿದೆ. ಅತಿ ಶೀಘ್ರ ಜಿಲ್ಲಾಧಿಕಾರಿ ಅವರು ಸಭೆಯನ್ನ ಕರೆದು ಈ ನಾಯ್ದಗುರಿಯ ಪ್ರಕರಣ ಏನಿದೆ ಅದನ್ನು ಇತ್ಯರ್ಥ ಮಾಡಬೇಕು ಅನ್ನುವಂಥದ್ದನ್ನ ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ.